ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಐಟಿ ಅಧಿಕಾರಿಗಳ ಕಿರುಕುಳ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಿದ್ದಾರೆ. ಅಷ್ಟಕ್ಕೂ ಬ್ಯಾಕ್ ಟು ಬ್ಯಾಕ್ ಐಟಿ ಅಧಿಕಾರಿಗಳು ರಾಯ್ ಪ್ರಾಪರ್ಟಿ ಮೇಲೆ ಅವರ ಕಚೇರಿ ಮೇಲೆ ರೇಡ್ ಮಾಡ್ತಾ ಇದ್ದಿದ್ದು ಯಾಕೆ? ಡೀಟೇಲ್ ಸಿಗ್ತಾ ಇದೆ. 300 ಕೋಟಿಗೆ ಸರಿಯಾದ ದಾಖಲೆಯನ್ನ ರಾಯ್ ಕೊಟ್ಟಿರಲಿಲ್ವಂತೆ. 80 ಕೋಟಿಯಷ್ಟು ತೆರಿಗೆ ವಂಚನೆ ಆಗಿತ್ತಾ ಅನ್ನುವಂತಹ ಡೌಟ್ ಕೂಡ ಇದೆ. ತಿಂಗಳ ಹಿಂದೆ ಇದೇ ವಿಚಾರಕ್ಕೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿದ್ರು. ದಾಳಿ ನಡೆಸಿದ ಸಂದರ್ಭದಲ್ಲಿ ಸಿಜೆ ರಾಯ್ ದುಬೈ ಪ್ರವಾಸದಲ್ಲಿದ್ದರು. ತಾಂತ್ರಿಕವಾಗಿ ಅವರ ಸ್ಟೇಟ್ಮೆಂಟ್ ಅನ್ನು ಪಡೆಯುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ದುಬೈನಿಂದ ರಾಯ್ ವಾಪಸ್ ಬಂದಿರೋದು ಗೊತ್ತಾಗಿ ಕೇರಳದಿಂದ ಐಟಿ ಟೀಮ್ ಬಂದಿದೆ. ದಾಳಿ ನಡೆಸಿದಾಗ 60 ದಿನಗಳ ಕಾಲ ರೇಡ್ ಕ್ಲೋಸ್ ಮಾಡೋದಕ್ಕೆ ಕಾಲಾವಧಿ ಇದೆ. ಹೀಗಾಗಿ ಮತ್ತೊಮ್ಮೆ ಬಂದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಐಟಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಕಂಪನಿಯಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಮೇಲ್ಗಡೆ ಫ್ಲೋರಿಗೆ ಹೋಗಿ ಎದೆಗೆ ಗುಂಡು ಹೊಡ್ಕೊಂಡು ರಾಯ್ ಸತ್ತು ಹೋಗಿದ್ದಾರೆ. ಈಗ ರಾಯ್ ಸಾವಿನ ಸುತ್ತ ಅನುಮಾನಗಳ ಪ್ರಶ್ನೆ ಎದ್ದಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಐಟಿ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ತನಿಖೆಗೆ ಹೇಗೆ ಸಾಗುತ್ತೆ, ನಿಜಕ್ಕೂ ಕೂಡ ಸಾವನ್ನಪ್ಪಿದ್ದು ಯಾಕಾಗಿ ಅನ್ನೋದು ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ರಾಯ್ 0ದಿಂದ ಹೀರೋ ಆದವರು, 30/40 ಸೈಟ್ನಿಂದ ಶುರು ಮಾಡಿ 10,000 ಕೋಟಿಯ ಒಡೆಯ ಆದವರು. ಅವರು ಕೇವಲ ಒಂದು ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳಿಗೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದನ್ನು ಕೇಳೋದಕ್ಕೂ ನಂಬೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಬಟ್ ರಿಯಾಲಿಟಿ ಏನು ಅಂಥೇಳಿ, ಯಾಕಾಗಿ ಐಟಿ ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ರೇಡ್ ಮಾಡ್ತಾ ಇದ್ರು ಅಂಥೇಳಿ ಏನು ಡೀಟೇಲ್ ಸಿಗ್ತಾ ಇದೆ ಮುರಳಿ? ಪ್ರಮುಖವಾಗಿ ಐಟಿ ಅಧಿಕಾರಿಗಳು ತಿಂಗಳ ನಂತರ, ಒಂದು ತಿಂಗಳಾಗಿರುತ್ತೆ ಐಟಿ ದಾಳಿ ನಡೆಸಿ, ತಿಂಗಳ ನಂತರ ಮತ್ತೊಮ್ಮೆ ಕೇರಳದಿಂದ ಮತ್ತೆ ಬೆಂಗಳೂರಿಗೆ ಬಂದಿದ್ದು ಯಾಕೆ ಅನ್ನೋದು ಪ್ರಶ್ನೆಗಳು ನಿನ್ನೆ ಪ್ರಾಥಮಿಕ ಹಂತದಲ್ಲಿ ಮೂಡ್ತಾ ಇತ್ತು. ಯಾಕೆಂದ್ರೆ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದಾಗ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳು ಯಾವ್ಯಾವ ದಾಖಲೆಗಳನ್ನು ಸಿಗ್ತವೆ ಆ ದಾಖಲೆಗಳನ್ನು ಕಳೆದ ಬಾರಿಯೂ ಕೂಡ 4-5 ದಿನಗಳ ಕಾಲ ದಾಳಿಯನ್ನು ನಡೆಸಿರ್ತಾರೆ. ದಾಳಿಗಳನ್ನು ನಡೆಸಿದ ಬಳಿಕ ದಾಖಲಾತಿಗಳೇನಿತ್ತು ಅದನ್ನೆಲ್ಲ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರ್ತಾರೆ. ವಶಕ್ಕೆ ಪಡ್ಕೊಂಡ ಬಳಿಕ ಅದಕ್ಕೆ ಉತ್ತರದಾಯಿತ್ವವಾಗಿದ್ದಂಥವರು ಸಿಜೆ ರಾಯ್ ಅವರು. ಸಿಜೆ ರಾಯ್ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ತಾಂತ್ರಿಕವಾಗಿ ಐಟಿ ಅಧಿಕಾರಿಗಳಿಗೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದ್ರೆ ಅವರು ದುಬೈನಲ್ಲಿ ಇರ್ತಾರೆ. ಐಟಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ದುಬೈನಿಂದ ಬರಬೇಕು ಅಂತೇಳಿ ಪದೇ 3 ಬಾರಿ ಸಮನ್ಸ್ ಅನ್ನ ಇದೇ ಐಟಿ ಅಧಿಕಾರಿಗಳು ಅವರಿಗೆ ಮೊಬೈಲ್ನ ಮೂಲಕ ಕಳಿಸಿರ್ತಾರೆ, ಇಮೇಲ್ನ ಮೂಲಕ ಕಳಿಸಿರ್ತಾರೆ. ಅದಾದ ಬಳಿಕ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ಬಳಿಕ ಐಟಿ ಅಧಿಕಾರಿಗಳು ಕೂಡ ಬೆಂಗಳೂರಿಗೆ ಬಂದಿರೋಂಥದ್ದು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಿರ್ತದೆ. ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ನಿನ್ನೆ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ತಯಾರಿಗಳು ಕೂಡ ನಡೀತಾ ಇರ್ತದೆ. ಯಾಕೆಂದ್ರೆ ಒಂದು ಐಟಿ ರೇಡ್ ಅಥವಾ ಇಡಿ ರೇಡ್ ಆದಂಥ ಸಂದರ್ಭದಲ್ಲಿ ಕೂಡ ಕೇವಲ 60 ದಿನಗಳ ಕಾಲ ಮಾತ್ರ ಅವ್ರಿಗೆ ಚಾರ್ಜ್ ಶೀಟ್ ಅನ್ನು ಹಾಕ್ಲಿಕ್ಕೆ, ಅಂದ್ರೆ ಪ್ರಾಸಿಕ್ಯೂಷನ್ ರಿಪೋರ್ಟ್ ಅಂತಾನೆ ಹೇಳ್ತಾರೆ, ಅದನ್ನ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಆ 60 ದಿನಗಳ ಒಳಗಾಗಿ ಇದೆಲ್ಲ ಪ್ರೊಸೀಜರ್ ಅನ್ನ ಮಾಡಬೇಕಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ವಿಚಾರಣೆಗೆ ಬಂದಿದ್ದಾರೆ. ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಘಟನಾವಳಿಗಳು ಕೂಡ ನಡೆದಿರುವಂಥದ್ದು. ಅಂದ್ರೆ ಐಟಿ ಅಧಿಕಾರಿಗಳು ಕ್ಲೈಮ್ ಮಾಡ್ತಾ ಇರುವಂಥದ್ದು ಮತ್ತು ಸಮಜಾಯಿಷಿಯನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಅವರ ವ್ಯವಹಾರ ಏನಿತ್ತು ಆ ವ್ಯವಹಾರದಲ್ಲಿ ಸರಿಸುಮಾರು 300 ಕೋಟಿಯಷ್ಟು ಅವ್ಯವಹಾರಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿತ್ತು. ಜೊತೆಗೆ 80 ಕೋಟಿಯಷ್ಟು ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಮತ್ತು ಅನುಮಾನಗಳಿತ್ತು. ಆ ಅನುಮಾನದ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನ ಮಾಡ್ತಾ ಇದ್ವಿ. ತನಿಖೆನ ಮಾಡೋ ಸಂದರ್ಭದಲ್ಲಿ ತಾಂತ್ರಿಕವಾಗಿ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕಂತ ಅನಿವಾರ್ಯ ಇತ್ತು. ಆ ಹಿನ್ನೆಲೆಯಲ್ಲಿ 1 ತಿಂಗಳ ಬಳಿಕ ಬಂದಿದ್ದೀವಿ. ಅದನ್ನು ಹೊರತುಪಡಿಸಿ ಪದೇ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡುವಂತ ಕೆಲಸಗಳನ್ನ ಮಾಡಿರಲಿಲ್ಲ ಅನ್ನೋದು ಸಮಜಾಯಿಷಿನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಆ 1 ತಿಂಗಳ ಕಾಲ ಐಟಿ ಅಧಿಕಾರಿಗಳು ಇವರ ಮೇಲೆ ಯಾವ ರೀತಿಯ ಒತ್ತಡವನ್ನು ಹೇರಿದ್ರು, ದುಬೈನಿಂದ ಬೆಂಗಳೂರಿಗೆ ಕರ್ಸ್ಕೊಳ್ಳೋದಕ್ಕೆ ಯಾವ ರೀತಿ ಒತ್ತಡಗಳಾಗಿತ್ತು, ಜೊತೆಗೆ ಇಲ್ಲಿಗೆ ಬಂದ ಬಳಿಕ ಕೂಡ ಯಾವ ರೀತಿಯ ಒತ್ತಡಗಳಿತ್ತು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗ್ಬೇಕಿರೋಂಥದ್ದು. ಪ್ರೇಮ್, ಮುರಳಿ ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಂದು ಸಾವಿನ ಸುತ್ತ ಈಗ ಹಲವು ಅನುಮಾನಗಳು, ಪ್ರಶ್ನೆಗಳು ಎದ್ದಿದೆ. ಪೊಲೀಸರ ತನಿಖೆಯ ಮೂಲಕ ಸತ್ಯಾಸತ್ಯತೆ ಏನಿದೆ ಅದು ಹೊರಬರಬೇಕಿದೆ.